ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಈಗ ಮತ್ತೊಮ್ಮೆ ಹೇಳ್ತೀನಿ, ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಷ್ಟು ಜನ ಇದ್ದಾರೆ, ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಅಂದರೆ ಇಂಡಿ ಮೈತ್ರಿಕೂಟದಲ್ಲಿ ಎಷ್ಟು ಜನ ಇದ್ದಾರೆ, ರಿಪೋರ್ಟ್ ಕಾರ್ಡ್ ನಿಮಗೆ ಬೇಕಲ್ಲ. ಬಿ ಜೆ ಪಿ ಜೊತೆ ಇರೋದು ಸಣ್ಣ ಸಣ್ಣ ಪಾರ್ಟಿ. ಹೈಯೆಸ್ಟ್ ಅಂದರೆ ಯಾರು? ಟಿ ಡಿ ಪಿ 16, ಉಳಿದದ್ದು 12. ಕಾಂಗ್ರೆಸ್ಸಲ್ಲಿ ಹಂಗಲ್ಲ, ಎಸ್ ಪಿ 37, ಟಿ ಎಮ್ ಸಿ 27, ಭಾಳ ಇದೆ. ಬನ್ನಿ ಆ ಕಾರ್ಡ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಕಾಂಗ್ರೆಸ್ 99. ಈ ಫೋಟೋ ಯಾಕೆ ಹಾಕಿದ್ದೀವಿ ಅಂತಂದರೆ ಈ ರೀತಿ ಆಗುವಂಥ ಬಹುತೇಕ ಲಕ್ಷಣಗಳು ಕಂಡು ಬರ್ತಾ ಇದೆ. ಇವರ ಬಳಿ 9 ಇದೆ. ಇವರು ಈ ಕಡೆ ಬಂದುಬಿಟ್ರೆ ಹಳೆ ಫ್ರೆಂಡು, ಯಾರಿಗೂ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ನಂಬರ್ 1. ಎರಡನೇದು, ನೆಕ್ಸ್ಟ್ ಇಯರ್ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಶಿವಸೇನೆ ಜೊತೆ ಆಗಬೇಕಾಗಿದೆ ಅಂದರೆ ಅವರ ಲೆಕ್ಕಾಚಾರ. ಯಾಕಂದರೆ ಶಿವಸೇನೆಯನ್ನು ಯಾರು ಹೊಡೆದ್ರು ಅಲ್ಲಿಯ ಜನ ರೊಚ್ಚಿಗೆದ್ದಿದ್ದಾರೆ. ಶರದ್ ಪವಾರ್ NCPಯನ್ನು ಯಾರು ಹೊಡೆದ್ರು ಜನ ಅಲ್ಲಿಗೆ ರೊಚ್ಚಿಗೆದ್ದಿದ್ದಾರೆ. ಇವರು ಬಳಿ ಇದ್ದದ್ದು ಎಷ್ಟು ಗೊತ್ತಾ? 16 MLA, ಆದರೆ 9 MP ಗೆಲ್ಲಿಸ್ಕೊಟ್ಟಿದ್ದಾರೆ. ಇವರನ್ನು ಬಿಟ್ಟು ಹೋದ್ರಲ್ಲ ಏಕನಾಥ್ ಶಿಂದೆ, 40 MLA ಇದ್ದರು, ಮುಖ್ಯಮಂತ್ರಿ ಗೆಲ್ಲಿಸಿದ್ದು 7. ಆಮೇಲೆ ಶರದ್ ಪವಾರ್, ಅಜಿತ್ ಪವಾರ್ ಬಿಟ್ಟು ಹೋದ್ರು, 40 ಶಾಸಕರನ್ನು ಕರ್ಕೊಂಡು ಹೋದರು, ಗೆಲ್ಲಿಸಿದ್ದು 1. ಅದೇ ಶರದ್ ಪವಾರ್ಗೆ ಗೆಲ್ಲಿಸಿರೋದು 7. ಅಂದರೆ ಜನ ಯಾವುದನ್ನೆಲ್ಲ ಲೆಕ್ಕ ಹಾಕ್ತಾರೆ ನೋಡಿ. ಈಗ ಕಾಂಗ್ರೆಸ್ ಬಳಿ ಅದರ ಇಂಡಿ ಮೈತ್ರಿಕೂಟ, ಕಾಂಗ್ರೆಸ್ 99, ಎಸ್ ಪಿ 37, ಟಿ ಎಮ್ ಸಿ 27. ಟಿ ಎಮ್ ಸಿ ಅಂದರೆ ಎಸ್ ಪಿ ಅಂದರೆ ಸಮಾಜವಾದಿ ಪಾರ್ಟಿ, ಅಂದರೆ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್ ಅವರ ಪಾರ್ಟಿ. ಉತ್ತರ ಪ್ರದೇಶದಲ್ಲಿ ಯಾರಿಗೆ ಟಕ್ಕರ್ ಕೊಟ್ಟಿದ್ದು ಯೋಗಿ ಆದಿತ್ಯನಾಥ್ಗೆ ಇವರೇ. ಟಿ ಎಮ್ ಸಿ 27, ಟಿ ಎಮ್ ಕೆ 22, ಸ್ಟಾಲಿನ್ ಪಾರ್ಟಿ. ಶಿವಸೇನೆ UBT ಅಂದರೆ ಉದ್ಧವ್ ಠಾಕ್ರೆ ಪಾರ್ಟಿ. ಓಕೆ. NCP ಅಂದರೆ NCP 2 ಇದೆ, ಇದು ಶರದ್ ಪವಾರ್ ಪಾರ್ಟಿ. ಇವರು 8 ಗೆದ್ದಿದ್ದಾರೆ. ಇವರನ್ನು ಬಿಟ್ಟೋದ್ರಲ್ಲ ಅಜಿತ್ ಪವಾರ್, ಅವರು 1 ಗೆದ್ದಿರೋದು, ಉಪಮುಖ್ಯಮಂತ್ರಿ ಬೇರೆ. ಆಮ್ ಆದ್ಮಿ ಪಾರ್ಟಿ 3. ಇವಿಷ್ಟು. ಇನ್ನು ನಾನು ನಿಮಗೆ NDAದಲ್ಲಿ ಈಗ ಎಷ್ಟಿದೆ ಅಂತ ಹೇಳ್ತೀನಿ. ಗೆಲ್ಲೋದಕ್ಕೆ ನೋಡಿ, ಇಷ್ಟೆಲ್ಲ ಆದರೂ ಕೂಡ ಇವರ ಬಳಿ ಆಗಿರೋದು ಈಗ ಎಷ್ಟು? 240. ಇವರಿಗೆ 272 ಬೇಕು. ಸರ್ಕಾರ ರಚನೆ ಮಾಡೋದಕ್ಕೆ 272 ಬೇಕು. ಬಿ ಜೆ ಪಿ ಬಳಿ ಎಷ್ಟಿದೆ? 270. ಕಳೆದ ಬಾರಿ ಎಷ್ಟಿತ್ತು? 303 ಅವರ ಒಬ್ಬರ ಬಳಿ ಇತ್ತು. ಅದಕ್ಕಿಂತ ಮೊದಲು 2014ರಲ್ಲಿ 282 ಇತ್ತು. ಬೇಕಿರೋದೆಷ್ಟು? 272 ಇತ್ತು 2014ರಲ್ಲಿ. ಯಾರಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ ಎಷ್ಟಿದೆ? 240. ಎಷ್ಟು ಬೇಕು? ಏನು ಬೇಕು? 50, 60, 70, 72. 32 ಕಡಿಮೆ ಬಂತು. ವೀಕ್ಷಕರೇ, ಯಾಕೆ ಈ 32? ಉತ್ತರ ಪ್ರದೇಶದಲ್ಲಿ 1ರಲ್ಲಿ ಕಳೆದ ಬಾರಿಯಷ್ಟೇ ಬಂದಿದ್ರೆ ಸಾಕು. ಬಿ ಜೆ ಪಿ ಇವತ್ತು 3ನೇ ಬಾರಿಗೆ ನರೇಂದ್ರ ಬರಲಿಲ್ಲ. ರಾಮನೂರಿನಲ್ಲಿ ರಾಮ ಒಲಿಯಲಿಲ್ಲ ಬಿ ಜೆ ಪಿಗೆ. ಹಾಗಾಗಿ TDP 16, ತೆಲುಗು ದೇಶಂ ಪಾರ್ಟಿ, JDU ಯಾರು? ನಮ್ಮ ನಿತೀಶ್ ಕುಮಾರ್. ಶಿವಸೇನೆ ಶಿಂದೆ, ಇವರು ಮುಖ್ಯಮಂತ್ರಿ. ಅವರು ಬೇರೆ ಇವರು ಬೇರೆ, ಮೊದಲು ಜೊತೆಯಾಗಿದ್ದರು. ಇವರು ಗೆದ್ದಿರೋದು 7. LJP 5, JDS ನಮ್ಮ ದೇವೇಗೌಡರ ಪಾರ್ಟಿ 2, ಜನಸೇನಾ ಪವನ್ ಕಲ್ಯಾಣ್ ಪಾರ್ಟಿ 2, ಇನ್ನು 12 ಪಾರ್ಟಿ ಬೇರೆ, 1, 2 ಎಲ್ಲ ಸೇರಿ 296 ಇದೆ. ಓಕೆ, ಇದು ಈಗ ಸದ್ಯಕ್ಕಿರುವಂಥದ್ದು. ಇದರ ನಡುವೆ ಈಗ ಬನ್ನಿ, ಇದೆಲ್ಲ ನ್ಯಾಷನಲ್ ಆಯ್ತಲ್ಲ, ರಾಜ್ಯದ ವಿಚಾರಕ್ಕೆ ಬರ್ತೀನಿ. ಈಗ DK ಶಿವಕುಮಾರ್ ಏನು ಹೇಳಿದರು ಅಂತಂದರೆ, ನೋಡಿ, ಎಲ್ಲ ಗೆಲ್ಲಿಸ್ಕೊಂಬರ್ಬೇಕು ಮಂತ್ರಿಗಳೆಲ್ಲ ಗೆಲ್ಲಿಸ್ಕೊಂಬರ್ಬೇಕು. ನೀವು ಗೆಲ್ಲಿಸ್ಕೊಂಬಂದಿಲ್ಲ ಅಂತಂದರೆ ನಿಮ್ಮ ಮಂತ್ರಿಗಿರಿ ತೆಗೆದು ಬಿಡ್ತೀನಿ ಅಂತ. ಹಾಗೂ ಈಗ ಒಂದು 10-12 ಜನರಿಗೆಲ್ಲ MP ಸೀಟ್ ಕೊಟ್ಟರು. 12 ಜನ ಇದ್ದರು ಏನೋ ಒಂದು ಟೋಟಲ್ ಎಷ್ಟು ಗೆದ್ದರು? 9 ಗೆದ್ದರು. ಟೋಟಲ್ ಗೆದ್ದಿದ್ದು 9. ಈಗ ಯಾರು ಮಂತ್ರಿಗಳಿದ್ದಾರೆ ಅವರು ಮಂತ್ರಿಗಳಿಗೆ ಕೆಲವರು ಗೆಲ್ಲಿಸಿಲ್ಲ. ಗೆಲ್ಲಿಸೋದು ಬಿಡಿ, ಅವ್ರದ್ದೊಂದು ಕ್ಷೇತ್ರ ಅಂತಿರುತ್ತಲ್ಲ. ಈಗ CN ಮಂಜುನಾಥ್ ಮತ್ತು DK ಸುರೇಶ್ ಅವರ ನಡುವೆ ಸ್ಪರ್ಧೆ ಆಯಿತು. ಅಲ್ಲಿ ಒಂದು 7-8 ವಿಧಾನಸಭಾ ಕ್ಷೇತ್ರ ಇದೆ. DK ಶಿವಕುಮಾರ್ ಅವರ ಕ್ಷೇತ್ರದಲ್ಲಾದರೂ ಜಾಸ್ತಿ ಬಂದಿರಬೇಕಲ್ಲ ಓಟು, ಅಲ್ವಾ? ಬಂದಿದೆ. ಈಗ ಎಲ್ಲ ಸಚಿವರಿದ್ದಾರಲ್ಲ, ಅವರು ಇಡೀ ಕ್ಷೇತ್ರದಲ್ಲಿ ಒಂದು 7-8 ಕ್ಷೇತ್ರ ಇರುತ್ತೆ. ಅದು ಗೆಲ್ಲಿಸೋದು ಬಿಡಿ, ತಮ್ಮ ಕ್ಷೇತ್ರದಲ್ಲೇ ಗೆದ್ದಿಲ್ಲ, ತಮ್ಮ ಕ್ಷೇತ್ರದಲ್ಲೇ ಲೀಡ್ ಕೊಟ್ಟಿಲ್ಲ. ಹೇಳ ಯಾರ್ಯಾರು ಅಂತ ಬನ್ನಿ, ಭಾಳ ಮಜಾ ಇದೆ. ಬೆಂಗಳೂರು ಕೇಂದ್ರ ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಗೆದ್ದಿದ್ದಾರೆ.
ಇವರ ಗಾಂಧಿನಗರ ಕ್ಷೇತ್ರದಲ್ಲಿ ಬಿ ಜೆ ಪಿಗೇನೆ 23,324 ಲೀಡ್ ಬಂದಿದೆ. ಇವರ ಕ್ಷೇತ್ರದಲ್ಲೇ ಇವರು ಸೋತಿದ್ದಾರೆ. ಕಳೆದ ಬಾರಿ ಇವರು ಗೆದ್ದಿದ್ರಲ್ವ, ಇಲ್ಲಿ ಇವರು ಬಿ ಜೆ ಪಿಯನ್ನು ಸೋಲಿಸಿ ಗೆದ್ದಿದ್ದಲ್ವಾ. ಹಾಗಿದ್ರೆ ಜಾಸ್ತಿ ಬರಬೇಕಿತ್ತು, ಕಾಂಗ್ರೆಸ್ಗೆ ಜಾಸ್ತಿ ಬರಬೇಕಿತ್ತಲ್ವಾ. ಕಾಂಗ್ರೆಸ್ಗೆ ಜಾಸ್ತಿ ಬರೋದು ಬಿಡಿ, ಕಾಂಗ್ರೆಸ್ಗೆ ಬಂದೇ ಇಲ್ಲ, ಬಿ ಜೆ ಪಿಗೆ ಜಾಸ್ತಿ ಬಂದಿದೆ 23,324. ನೆಕ್ಸ್ಟ್ ಯಾರು ಮಂತ್ರಿ? ಕೋಲಾರ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ ಒಂದು ಚಿಂತಾಮಣಿ, ಐ ಥಿಂಕ್, ಚಿಂತಾಮಣಿಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಬರಲೇ ಇಲ್ಲ, ಜೆ ಡಿ ಎಸ್ಗೆ 7,250 ಲೀಡ್ ಬಂದಿದೆ. ಸೊ ಇವರು ಕೂಡ ಒಂದು ಲೆಕ್ಕದಲ್ಲಿ ರಾಜೀನಾಮೆ ಕೊಡ್ತಾರಾ ಗೊತ್ತಿಲ್ಲ. ನೆಕ್ಸ್ಟ್ ಬನ್ನಿ, ಯಾರು? ಶಿವಮೊಗ್ಗ, ಮಧು ಬಂಗಾರಪ್ಪ. ಶಿವಮೊಗ್ಗದಲ್ಲಿ ಕೂಡ 8 ವಿಧಾನಸಭಾ ಕ್ಷೇತ್ರ ಇದೆ. ಮಧು ಬಂಗಾರಪ್ಪ ಅಕ್ಕನನ್ನೇ ನಿಲ್ಲಿಸಿದ್ದಾರೆ. ಇವರು ಗೆಲ್ಲಿಸ್ಕೊಡ್ಬೇಕು ತಾನೆ, ಗೆಲ್ಸೋಕ್ಕಾಗಿಲ್ಲ. ಇವರ ಕ್ಷೇತ್ರದಲ್ಲಿ ಜಾಸ್ತಿ ಬರಬೇಕು ತಾನೆ. ಇವರ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಜಾಸ್ತಿ ಬಂದಿದೆ, 17,937. ಇವರು ರಾಜೀನಾಮೆ ಕೊಡಬೇಕಾ ಬೇಡ ಗೊತ್ತಿಲ್ಲ. ನೆಕ್ಸ್ಟ್ ಯಾರು? ರಾಮಲಿಂಗಾರೆಡ್ಡಿ. ಅರೇ ವಾ, ರಾಮಲಿಂಗಾರೆಡ್ಡಿ ಎಲ್ಲಿ ಎಮ್ ಎಲ್ ಎ? ಬಿ ಟಿ ಎಮ್ ಲೇಔಟ್ ಎಮ್ ಎಲ್ ಎ. ಬೆಂಗಳೂರು ಸೌತ್ ಅನ್ನೋದು 8 ಕ್ಷೇತ್ರ, ಅದರಲ್ಲಿ ಬಿ ಟಿ ಎಮ್ ಲೇಔಟ್ ಕೂಡ ಒಂದು. ಇವರ ಕ್ಷೇತ್ರದಲ್ಲಿ ಇವರ ಮಗಳಿಗೆ ಜಾಸ್ತಿ ಕೊಡಬೇಕಲ್ವ ಇವರು ಓಟು, ಕಾಂಗ್ರೆಸ್ಗೆ ಜಾಸ್ತಿ ಬರಬೇಕಲ್ವಾ. ಬಿ ಜೆ ಪಿಗೆ 9,349 ವೋಟ್ ಲೀಡ್ ಆಗಿದೆ, ಜಾಸ್ತಿ ಬಂದಿದೆ. ರಾಜೀನಾಮೆ ಕೊಡ್ತಾರಾ ಗೊತ್ತಿಲ್ಲ. ಹುಬ್ಬಳ್ಳಿ ಧಾರವಾಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.